ನೆಲ ಕನ್ನಡಿಯಂತೆ ಹೊಳಿಬೇಕಾ? ಹಾಗಿದ್ರೆ ವಾರದಲ್ಲಿ ಒಂದು ಬಾರಿ ಹೀಗೆ ಮಾಡಿ. ನಾನಿಲ್ಲಿ 2 ಸೂಪರ್ ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೆಲ ಒರೆಸೋದ್ರಿಂದ ನೆಲ ಕನ್ನಡಿ ಥರ ಹೊಳೆಯುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನೆಲವನ್ನು ಎಷ್ಟೇ ಸ್ವಚ್ಛವಾಗಿಟ್ಟರೂ ನೆಲ ಗಲೀಜಾಗ್ತಾನೆ ಇರುತ್ತೆ. ನೆಲನ ಕ್ಲೀನ್ ಮಾಡೋದಕ್ಕೆ ನಾವು ಫ್ಲೋರ್ ಕ್ಲೀನರ್ನ ಬಳಸ್ತೀವಿ. ಅದರ ಬದಲು ನೆಲವನ್ನು ನಾವು ಕ್ಲೀನ್ ಮಾಡೋದಕ್ಕೆ ಮಣ್ಣಲ್ಲೇ ಇರುವ ವಸ್ತುಗಳು ಸಾಕು. ಇದರಿಂದ ಸೂಪರಾಗಿ ನೆಲನ ಕ್ಲೀನ್ ಮಾಡ್ಕೊಳ್ಬೋದು. ನೆಲ ತುಂಬಾ ಕನ್ನಡಿಯಂತೆ ಚೆನ್ನಾಗಿ ಹೊಳೆಯುತ್ತೆ. ಮೊದಲಿಗೆ ಒಂದು ಬಕೆಟಲ್ಲಿ ನೆಲ ಒರೆಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ತಗೊಳ್ಳಿ. ಅದಕ್ಕೆ ಒಂದು 2 ಬಿಲ್ಲೆಯಷ್ಟು ಕರ್ಪೂರನ ಈ ರೀತಿ ಪುಡಿ ಮಾಡ್ಕೊಂಡು ಹಾಕೊಳ್ಳಿ. ಕರ್ಪೂರ ಹಾಕೋದ್ರಿಂದ ನೆಲದಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಹಾಕುತ್ತೆ. ಕರ್ಪೂರ ಒಳ್ಳೆಯ ಸ್ಮೆಲ್ ಕೂಡ ಕೊಡುತ್ತೆ. ಹಾಗೆಯೇ ಇದಕ್ಕೆ 2 ಚಮಚದಷ್ಟು ಅಡುಗೆ ಸೋಡಾನ ಹಾಕೊಳ್ಳಿ. ಅಡುಗೆ ಸೋಡಾ ನೆಲದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದ್ರ ಜೊತೆಗೆ ಕೊಳೆಯನ್ನು ನೀಟಾಗಿ ತೆಗೆಯುತ್ತೆ. ಹಾಗೆಯೇ ಇದಕ್ಕೆ 1 ಚಮಚದಷ್ಟು ಅಡುಗೆ ಉಪ್ಪನ್ನು ಹಾಕೊಳ್ಳಿ. ಅಡುಗೆ ಉಪ್ಪು ಮನೆಯಲ್ಲಿರುವಂಥ ನೆಗೆಟಿವಿಟಿನ ತೆಗೆದು ಹಾಕುತ್ತೆ. ಹಾಗೆಯೇ ಇದಕ್ಕೆ 1 ಸ್ಯಾಶೆಟಷ್ಟು ನಾನಿಲ್ಲಿ ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಶ್ಯಾಂಪು ಕೂದಲಿಗೆ ಹೇಗೆ ಶೈನ್ ಕೊಡುತ್ತೆ ಹಾಗೆಯೇ ನಮ್ಮ ನೆಲಕ್ಕೂ ಕೂಡ ಒಳ್ಳೆಯ ಶೈನ್ ಕೊಡುತ್ತೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರ್ಪೂರ ಏನಾದರೂ ನೀರಲ್ಲಿ ಕರಗಿಲ್ಲ ಅಂತಂದರೆ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಇನ್ನೊಂದ್ಸಲ ಈ ನೀರಲ್ಲಿ ಮಾಪ್ನ ಚೆನ್ನಾಗಿ ಹತ್ಕೊಂಡು ಈ ನೀರಿನಿಂದಲೇ ಇವಾಗ ನೆಲನ ಒರೆಸೋಣ. ನೆಲದಲ್ಲಿ ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ. ನಾವು ಯಾವುದೇ ಫ್ಲೋರ್ ಕ್ಲೀನರ್ನ ಬಳಸೋದು ಬೇಕಾಗಿಲ್ಲ. ತುಂಬಾ ಒಳ್ಳೆಯ ಫ್ಲೋರ್ ಕ್ಲೀನರ್ ಇದು. ಇದರಿಂದ ನೆಲ ಒರೆಸೋದ್ರಿಂದ ನೆಲದಲ್ಲಿ ಒಳ್ಳೆಯ ಶೈನ್ ಕಾಣಿಸುತ್ತೆ. ನೀವೇ ನೋಡ್ಬೋದು ನೆಲ ಎಷ್ಟು ಗಲೀಜಾಗಿದೆ ಅಂತ. ಇವಾಗ ಈ ನೀರಿನಿಂದ ನೆಲನ ಒರೆಸಿ ತೋರಿಸ್ತೀನಿ. ಇವಾಗ ನೋಡಿ ನೆಲನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಾಪ್ನಿಂದ. ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ ನೆಲದಲ್ಲಿ. ಹಾಗೆಯೇ ಒಳ್ಳೆಯ ಸ್ಮೆಲ್ ಕೂಡ ಇರುತ್ತೆ. ನೆಲದಲ್ಲಿ ಒಳ್ಳೆಯ ಸ್ಮೆಲ್ ಬರೋದ್ರ ಜೊತೆಗೆ ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇದರಿಂದ ಬರುತ್ತೆ. ಯಾಕಂದರೆ ಕರ್ಪೂರ ಹಾಗೆಯೇ ನಾವು ಇದಕ್ಕೆ ಅಡುಗೆ ಉಪ್ಪನ್ನ ಆ್ಯಡ್ ಮಾಡಿದ್ದೀವಲ್ಲ, ಅಡುಗೆ ಉಪ್ಪಿನಲ್ಲಿ ನಾನು ಆವಾಗಲೇ ಹೇಳಿದಂಗೆ ನೆಲದಲ್ಲಿರುವಂಥ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಅದನ್ನು ತೆಗೆದು ಹಾಕುವಂಥ ಶಕ್ತಿ ಇದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ. ಇವಾಗ ಇನ್ನೊಂದು ಮೆಥಡ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ ಮೆಥಡ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಲ್ಲಿ ಸುಮಾರು ನೆಲ ಒರೆಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ತಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಸುಮಾರು 1.5 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಂಫರ್ಟ್ನ ಸೇರಿಸ್ಕೊಳ್ಳಿ. ಕಂಫರ್ಟ್ನ ಸೇರಿಸೋದ್ರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ. ಹಾಗೆಯೇ ಇದಕ್ಕೆ ಶ್ಯಾಂಪೂನ ಬೆರೆಸಬೇಕು. ನಾನಿಲ್ಲಿ ಸುಮಾರು 1 ಚಮಚದಷ್ಟು ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ. ಶ್ಯಾಂಪೂ ಹೇಗೆ ನಮ್ಮ ಕೂದಲಿಗೆ ಶೈನ್ ಕೊಡುತ್ತಲ್ಲ ಹಾಗೆಯೇ ನೆಲಕ್ಕೂ ಕೂಡ ಒಳ್ಳೆಯ ಶೈನ್ ಕೊಡುತ್ತೆ. ಇನ್ನು ಅಡುಗೆ ಸೋಡಾ ಮತ್ತು ಉಪ್ಪು ನೆಲದಲ್ಲಿರುವ ಕೊಳೆ ಹಾಗೂ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸುತ್ತೆ. ಕೊಳೆಗಳು ಬೇಗನೆ ರಿಮೂವ್ ಮಾಡೋದಕ್ಕೆ ಅಡುಗೆ ಸೋಡಾ ತುಂಬಾ ಸಹಾಯಕಾರಿ. ಹಾಗೂ ನೆಲದಲ್ಲಿರುವಂತಹ ಬ್ಯಾಡ್ ಸ್ಮೆಲ್ನ ತೆಗೆದು ಹಾಕೋದಕ್ಕೆ ನಾವಿಲ್ಲಿ ಕಂಫರ್ಟ್ನ ಬಳಸಿದ್ದೀವಿ. ಇದರಿಂದ ಎಷ್ಟು ಒಳ್ಳೆಯ ಸ್ಮೆಲ್ ಬರುತ್ತೆ ಅಂದರೆ ಮನೆಯಲ್ಲಿ ಇದು ಯಾವುದೇ ರೀತಿಯ ಫಿನೈಲ್ಗಿಂತನೂ ಕಡಿಮೆ ಇಲ್ಲ. ಫಿನೈಲ್ಗಿಂತನೂ ಚೆನ್ನಾಗಿಯೇ ಇದು ಸ್ಮೆಲ್ ಕೊಡುತ್ತೆ. ನೋಡಿ ನೆಲ ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಈ ನೀರಿನಿಂದ ನಾನು ನೆಲನ ಒರೆಸಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಕೊಡುತ್ತೆ ಅಂತ. ಈ ನೀರಲ್ಲೇ ಮಾಪ್ನ ಹತ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹಿಂಡ್ಕೊಂಡು ಇದರಿಂದನೇ ನೆಲನ ಒರೆಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನೆಲದಲ್ಲಿ ಒಳ್ಳೆಯ ಶೈನ್ ಬರುತ್ತೆ. ನೆಲ ಪಳಪಳ ಅಂತ ಹೊಳೆಯುತ್ತೆ. ನೆಲದಲ್ಲಿರುವ ಕೊಳೆ ಒಂದೇ ಬಾರಿಗೆ ರಿಮೂವ್ ಆಗುತ್ತೆ. ನೀವು ಪದೇ ಪದೇ ನೆಲನ ಒರೆಸೋವಂಥ ಅವಶ್ಯಕತೆ ಇರೋದಿಲ್ಲ. ಧೂಳಿರಲಿ ಕೊಳೆ ಇರಲಿ, ನೀವು ಪ್ರತಿದಿನ ಈ ರೀತಿ ನೆಲ ಒರೆಸೋಕ್ಕಾಗೋದಿಲ್ಲ ಅಂದರೂ ವಾರದಲ್ಲಿ ಅಟ್ಲೀಸ್ಟ್ ಒಂದು 2 ಬಾರಿ ಈ ರೀತಿ ನೆಲ ಒರೆಸಿದ್ರೂ ಸಾಕು. ನೆಲದಲ್ಲಿ ಒಳ್ಳೆಯ ಶೈನಿಂಗ್ ಇರುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ನೆಲ ಒರೆಸಿರೋ ಜಾಗ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅಂತ, ಹಾಗೆಯೇ ನೆಲ ಒರೆಸದೇ ಇರೋ ಕಡೆ ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನೋಡಿ ಈ ಕಡೆನೂ ಒರೆಸಿ ತೋರಿಸ್ತೀನಿ. ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಇದು ನೆಲನ ಕ್ಲೀನ್ ಮಾಡುತ್ತೆ. ನೋಡ್ಬೋದು ಎಷ್ಟು ಕೊಳೆ ಬಿಟ್ಟಿದೆ ಅಂತ. ನೀಟಾಗಿ ನೆಲ ಕೊಳೆನ ಬಿಟ್ಕೊಳ್ಳುತ್ತೆ. ಹಾಗೆಯೇ ನೆಲದಲ್ಲಿ ಒಳ್ಳೆಯ ಸುವಾಸನೆ ಇರುತ್ತೆ. ನೆಲವನ್ನು 2-3 ಸಾರಿ ಒರೆಸೋವಂಥ ಪ್ರಮೇಯನೇ ಇರೋದಿಲ್ಲ. ಇದರಿಂದ ಸುಲಭವಾಗಿಯೇ ನಾವು ನೆಲನ ಒರೆಸಿ ಕ್ಲೀನ್ ಮಾಡ್ಕೊಳ್ಬೋದು. ಕೆಲವೇ ನಿಮಿಷಗಳಲ್ಲಿ ನಮ್ಮ ನೆಲ ಒರೆಸುವ ಕೆಲಸ ಮುಗ್ದೇ ಹೋಗುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ದೊರೆಯುತ್ತೆ. ಅದರಲ್ಲಿ ಹಾನಿಕಾರಕ ಬ್ಲೀಚಿಂಗ್ ಏಜೆಂಟ್ಗಳೆಲ್ಲ ಇರುತ್ತೆ. ಅದರ ಬದಲು ನಾವು ಈ ರೀತಿ ಮನೆಯಲ್ಲೇ ತಯಾರಿಸಿರುವಂಥ ಲಿಕ್ವಿಡ್ನಿಂದ ನೆಲ ಒರೆಸಿದ್ರೆ ನೆಲ ಕೂಡ ಕ್ಲೀನ್ ಆಗುತ್ತೆ. ಹಾಗೆಯೇ ತುಂಬಾ ಚೆನ್ನಾಗಿ ಕೊಳೆ ಕೂಡ ಬಿಟ್ಕೊಳ್ಳುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.